ಹಲೋ ಎವ್ರಿವನ್, ವೆಲ್ಕಮ್ ಟು ಬ್ಯಾಕ್ ಮೈ ಕ್ಲಾಸ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಬೇಸಿಕ್ ಇಂಗ್ಲೀಷ್ ವರ್ಡ್ಸ್ಗಳನ್ನು ಕಲಿತಾ ಇದ್ದೀವಿ. ಇವುಗಳನ್ನು ಕಲಿಯುವುದರಿಂದಲೇ ಯಾರ್ಯಾರು ಹೊಸದಾಗಿ ಇಂಗ್ಲೀಷ್ ಕಲಿಯಲು ಪ್ರಾರಂಭಿಸಿದ್ದೀರೋ ಅಥವಾ ಕಲಿಬೇಕಂತ ಇಚ್ಛೆ ಪಟ್ಟಿರೋ ಅವು ಕಲಿಯೋಕ್ಕಿಂತ ಮುಂಚೆ ಇಂಥ ಸಣ್ಣ ಸಣ್ಣ ವರ್ಡ್ಗಳನ್ನು ಕಲಿತರೆ ನಿಮಗೆ ಇಂಗ್ಲೀಷ್ ಮಾತನಾಡೋಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಅದಕ್ಕೆ ಯಾರೂ ಮಿಸ್ ಮಾಡ್ಕೊಳ್ಳದೆ ನಡುವೆ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಬನ್ನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಬ್ರಾಡ್, ವಿದೇಶ. ಅಬ್ರಾಡ್ ಮೀನ್ಸ್ ವಿದೇಶ. ಅಬ್ಸೆನ್ಸ್, ಅಬ್ಸೆನ್ಸ್ ಅಂದರೆ ಅನುಪಸ್ಥಿತಿ. ಅಬ್ಸಾಲ್ಟ್, ಸಂಪೂರ್ಣ. ಅಬ್ಸುಲ್ಯೂಟ್, ಸಂಪೂರ್ಣ. ಅಬ್ಸುಲ್ಯೂಟ್ಲಿ, ಸಂಪೂರ್ಣವಾಗಿ. ಅಬ್ಸುಲ್ಯೂಟ್ಲಿ ಮೀನ್ಸ್ ಸಂಪೂರ್ಣವಾಗಿ. ಅಬ್ಸರ್ಬ್, ಹೀರು. ಅಬ್ಸರ್ಬ್ ಅಂದರೆ ಹೀರು. ಅಬ್ಯೂಸ್ ಅಂದರೆ ನಿಂದನೆ. ನೆಕ್ಸ್ಟ್ ಆ್ಯಡ್ ಅಂದರೆ ಸೇರಿಸು ಅಥವಾ ಕೂಡಿಸು. ಅಡಾಪ್ಟ್ ಮಾರ್ಪಡಿಸು ಅಥವಾ ಹೊಂದಿಕೊಳ್ಳು. ಅಡಿಷನ್ ಅಂದರೆ ಜೊತೆಗೆ, ಸಂಕಲನ ಅಥವಾ ಸೇರಿಸು ಅಂತಲೂ ಆಕೈತಿ. ಅಡಿಷ್ನಲ್ ಅಂದರೆ ಹೆಚ್ಚುವರಿ ಅಥವಾ ಅಧಿಕವಾದ ಅಂತಲೂ ಹೇಳ್ತೀವಿ. ಹೆಚ್ಚುವರಿ ಅಥವಾ ಅಧಿಕವಾದ ಅಂತ. ಅಡ್ರೆಸ್ ಮೀನ್ಸ್ ವಿಳಾಸ. ಅಡ್ಜಸ್ಟ್ ಮೀನ್ಸ್ ಸರಿಪಡಿಸು ಅಂತ. ನೆಕ್ಸ್ಟ್ ಏಜ್ ಮೀನ್ಸ್ ವಯಸ್ಸು. ಏಜೆನ್ಸಿ ಅಂದರೆ ಸಂಸ್ಥೆ. ಅಜೆಂಡಾ, ಕಾರ್ಯಸೂಚಿ. ಅಜೆಂಡಾ ಮೀನ್ಸ್ ಕಾರ್ಯಸೂಚಿ. ಏಜೆಂಟ್, ಕಾರ್ಯಕರ್ತ. ಏಜೆಂಟ್ ಅಂದರೆ ಕಾರ್ಯಕರ್ತ. ಅಗ್ರೆಸಿವ್ ಮೀನ್ಸ್ ಆಕ್ರಮಣಕಾರಿ. ಅಗೋ ಅಂದರೆ ಹಿಂದೆ. ನೆಕ್ಸ್ಟ್ ಅಗ್ರಿ ಮೀನ್ಸ್ ಒಪ್ಪು ಅಂತ. ಅಗ್ರಿಮೆಂಟ್, ಒಪ್ಪಂದ. ಅಗ್ರಿಕಲ್ಚರಲ್ ಮೀನ್ಸ್ ಕೃಷಿ. ಅಹೆಡ್, ಮುಂದೆ. ಅಹೆಡ್ ಅಂದರೆ ಮುಂದೆ. ಏಮ್, ಗುರಿ. ಏಮ್ ಮೀನ್ಸ್ ಗುರಿ. ಏರ್ ಮೀನ್ಸ್ ಗಾಳಿ ಈ ರೀತಿ. ನೆಕ್ಸ್ಟ್ ಅಫೋರ್ಡ್ ಅಂದರೆ ನಿಭಾಯಿಸು. ಅಫ್ರೈಡ್, ಬೆದರಿಕೆ ಅಥವಾ ಹೆದರು ಅಂತ ಆಗ್ತದೆ. ಬೆದರಿಕೆ ಅಥವಾ ಹೆದರು. ಆಫ್ಟರ್ ಅಂದರೆ ನಂತರ. ಆಫ್ಟರ್ನೂನ್, ಮಧ್ಯಾಹ್ನ. ಅಗೈನ್ ಮೀನ್ಸ್ ಮತ್ತೆ ಅಂತ ಹೇಳ್ತೀವಿ. ಮತ್ತೆ ಅಂದರೆ ಅಗೈನ್. ಅಗೇನೆಸ್ಟ್, ವಿರುದ್ಧ. ಅಗೇನೆಸ್ಟ್ ಮೀನ್ಸ್ ವಿರುದ್ಧ. ನೆಕ್ಸ್ಟ್ ಅಡ್ವರ್ಟೈಸ್ ಅಂದರೆ ಜಾಹೀರಾತು. ಅಡ್ವೈಸ್ ಮೀನ್ಸ್ ಸಲಹೆ. ಅಡ್ವೈಸರ್ ಅಂದರೆ ಸಲಹೆಗಾರ ಅಥವಾ ಸಲಹೆ ನೀಡುವವನು ಅಂತಲೂ ಹೇಳ್ತೀವಿ. ಅಫೈರ್, ಸಂಬಂಧ ಅಥವಾ ವ್ಯವಹಾರ. ಅಫೇರ್, ಸಂಬಂಧ ಅಥವಾ ವ್ಯವಹಾರ. ಎಫೆಕ್ಟ್, ಪರಿಣಾಮ ಬೀರು. ಎಫೆಕ್ಟ್ ಅಂದರೆ ಪರಿಣಾಮ ಬೀರು ಅಂತ. ನೆಕ್ಸ್ಟ್ ಅಡಾಪ್ಟ್ ಅಂದರೆ ದತ್ತು ಸ್ವೀಕರಿಸು ಅಥವಾ ಅಳವಡಿಸಿಕೊಳ್ಳು ಅಂತ ಅರ್ಥ. ದತ್ತು ಸ್ವೀಕರಿಸು ಅಥವಾ ಅಳವಡಿಸಿಕೊಳ್ಳು. ಅಡಲ್ಟ್ ಮೀನ್ಸ್ ವಯಸ್ಕ ಅಥವಾ ಹರೆ ಅಂತೀವಲ್ಲ ಹಾಗೆ. ಅಡ್ವಾನ್ಸ್, ಮುನ್ನಡೆ. ಅಡ್ವಾನ್ಸ್ಡ್, ಮುಂದುವರೆದ. ಅಡ್ವಾಂಟೇಜ್, ಅನುಕೂಲ. ಅಡ್ವೆಂಚರ್, ಸಾಹಸ. ಅಡ್ವೆಂಚರ್ ಮೀನ್ಸ್ ಸಾಹಸ ಈ ರೀತಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಮೀನ್ಸ್ ಹೊಂದಾಣಿಕೆ. ಅಡ್ಮಿನಿಸ್ಟ್ರೇಷನ್ ಮೀನ್ಸ್ ಆಡಳಿತ ಕಚೇರಿ ಅಥವಾ ಆಡಳಿತ ಈ ರೀತಿ. ಅಡ್ಮಿನಿಸ್ಟ್ರೇಟರ್, ನಿರ್ವಾಹಕ ಅಥವಾ ಆಡಳಿತಗಾರ. ಅಡ್ಮೈರ್, ಅಚ್ಚುಮೆಚ್ಚು, ಹೊಗಳು. ಅಡ್ಮೈರ್ ಮೀನ್ಸ್ ಅಚ್ಚುಮೆಚ್ಚು ಅಥವಾ ಹೊಗಳು ಅಂತ ಅರ್ಥ. ಅಡ್ಮಿಷನ್, ಪ್ರವೇಶ. ಅಡ್ಮಿಟ್, ಒಪ್ಪಿಕೊಳ್ಳು ಅಥವಾ ಒಪ್ಪಿಕೋ. ಅಡ್ಮಿಟ್ ಅಂದರೆ ಒಪ್ಪಿಕೊಳ್ಳು ಅಥವಾ ಒಪ್ಪಿಕೋ ಈ ರೀತಿ. ನೆಕ್ಸ್ಟ್
ಆಕ್ಟಿವಿಸ್ಟ್ ಮೀನ್ಸ್ ಕಾರ್ಯಕರ್ತ. ಆಕ್ಟಿವಿಟಿ ಚಟುವಟಿಕೆ. ಆಕ್ಟಿವಿಟಿ ಮೀನ್ಸ್ ಚಟುವಟಿಕೆ. ಆ್ಯಕ್ಟರ್ ನಟ. ಆ್ಯಕ್ಟರ್ ಅಂದರೆ ನಟ. ಆ್ಯಕ್ಟರ್ಸ್ ನಟಿ. ಹೀರೋಯಿನ್ ಇರುತ್ತೀವಲ್ಲ ಆ ರೀತಿ ನಟಿ ಆ್ಯಕ್ಟ್ರೆಸ್. ಆ್ಯಕ್ಚುಯಲ್ ವಾಸ್ತವಿಕ. ಆ್ಯಕ್ಚುಯಲ್ ಮೀನ್ಸ್ ವಾಸ್ತವಿಕ. ಆ್ಯಕ್ಚುಲಿ ಅಂದರೆ ವಾಸ್ತವವಾಗಿ. ನೆಕ್ಸ್ಟ್ ಆ್ಯಸಿಡ್ ಮೀನ್ಸ್ ಆಮ್ಲ. ಅಕ್ವೈರ್ ಸ್ವಾಧೀನಪಡಿಸಿಕೊಳ್ಳು ಅಥವಾ ವಶಪಡಿಸಿಕೊಳ್ಳು ಅಂತಲೂ ಆಗ್ತದೆ. ಅಕ್ರಾಸ್ ಅಡ್ಡಲಾಗಿ. ಆ್ಯಕ್ಟ್ ಕಾರ್ಯ ಅಥವಾ ನಟನೆ. ಆ್ಯಕ್ಟ್ ಮೀನ್ಸ್ ಕಾರ್ಯ ಅಥವಾ ನಟನೆ. ಆ್ಯಕ್ಷನ್ ಕ್ರಮ. ಆ್ಯಕ್ಷನ್ ಮೀನ್ಸ್ ಕ್ರಮ. ಆ್ಯಕ್ಟಿವ್ ಸಕ್ರಿಯ ಅಥವಾ ಚುರುಕಾದ. ಆ್ಯಕ್ಟಿವ್ ಮೀನ್ಸ್ ಸಕ್ರಿಯ ಅಥವಾ ಚುರುಕಾದ. ಅಕಾರ್ಡಿಂಗ್ ಮೀನ್ಸ್ ಪ್ರಕಾರ. ಅಕೌಂಟ್ ಖಾತೆ. ಅಕೌಂಟ್ ಮೀನ್ಸ್ ಖಾತೆ. ಅಕ್ಯುರೇಟ್ ನಿಖರವಾದ. ಅಕ್ಯುರೇಟ್ ಮೀನ್ಸ್ ನಿಖರವಾದ. ಅಕ್ಯೂಸ್ ಆರೋಪಿಸು. ಅಕ್ಯೂಸ್ ಮೀನ್ಸ್ ಆರೋಪಿಸು. ಅಚೀವ್ ಸಾಧಿಸು. ಅಚೀವ್ ಮೀನ್ಸ್ ಸಾಧಿಸು. ಅಚೀವ್ಮೆಂಟ್ ಸಾಧನೆ. ಅಚೀವ್ಮೆಂಟ್ ಅಂದರೆ ಸಾಧನೆ. ಅಚೀವ್ ಅಂದರೆ ಸಾಧಿಸು. ಅಂದ್ರೆ ಏನಾದರೂ ಒಂದು ಗುರಿ ಇಟ್ಟುಕೊಂಡು ಸಾಧನೆ ಮಾಡು ಅನ್ನೋಕ್ಕೆ ಅಚೀವ್ ಅಂತೀವಿ. ಅದೇ ಅಚೀವ್ಮೆಂಟ್ ಅಂದರೆ ಸಾಧನೆ ಏನು ಮಾಡಿರ್ತೀವಲ್ಲ ಅದು ಆದಮೇಲೆ ಅಚೀವ್ಮೆಂಟ್ ಅಂತ ಹೇಳ್ತೀವಿ, ಸಾಧನೆ. ಅಕಾಡೆಮಿಕ್ ಮೀನ್ಸ್ ಶೈಕ್ಷಣಿಕ. ಅಕ್ಸೆಪ್ಟ್ ಮೀನ್ಸ್ ಒಪ್ಪಿಕೋ ಅಥವಾ ಸ್ವೀಕರಿಸು. ಆಕ್ಸೆಸ್ ಪ್ರವೇಶ. ಆಕ್ಸೆಸ್ ಅಂದರೆ ಪ್ರವೇಶ. ಆಕ್ಸಿಡೆಂಟ್ ಅಪಘಾತ. ಆಕ್ಸಿಡೆಂಟ್ ಮೀನ್ಸ್ ಅಪಘಾತ. ಅಕಂಪನಿ ಜೊತೆಯಲ್ಲಿ. ಅಕಂಪನಿ ಮೀನ್ಸ್ ಜೊತೆಯಲ್ಲಿ. ಅಕಾಂಪ್ಲಿಸ್ ನೆರವೇರಿಸು ಅಥವಾ ಸಾಧಿಸು. ಅಕಾಂಪ್ಲಿಸ್ ಮೀನ್ಸ್ ನೆರವೇರಿಸು ಅಥವಾ ಸಾಧಿಸು ಅಂತ ಈ ರೀತಿ. ಅಬಂಡನ್ ಅಂದರೆ ತ್ಯಜಿಸು ಅಥವಾ ತೊರೆ ಅಥವಾ ಬಿಟ್ಟು ಬಿಡು. ತ್ಯಜಿಸು ಅಥವಾ ತೊರೆ ಅಂತ. ಎಬಿಲಿಟಿ ಮೀನ್ಸ್ ಸಾಮರ್ಥ್ಯ ಅಂದರೆ ಶಕ್ತಿ ಇರುತ್ತೆ ಹಾಗೆ. ಏಬಲ್ ಸಮರ್ಥ. ಏಬಲ್ ಮೀನ್ಸ್ ಸಮರ್ಥ ಅಂದರೆ ಯಾವುದೇ ಕೆಲಸ ಕೊಟ್ಟರು ಅವ್ನು ಮಾಡ್ಲಿಕ್ಕೆ ಯೋಗ್ಯ ಅದನ್ನತ್ತೀವಲ್ಲ ಅದಕ್ಕೆ ಏಬಲ್ ಅಂತ ಹೇಳ್ತೀವಿ. ಅಬಾರ್ಷನ್ ಗರ್ಭಪಾತ. ಅಬೌಟ್ ಮೀನ್ಸ್ ಬಗ್ಗೆ. ಅಬವ್ ಅಂದರೆ ಮೇಲೆ ಅಂತನಕ್ಕೆ ಅಬವ್ ಅಂತ ಹೇಳ್ತೀವಿ. ನೆಕ್ಸ್ಟ್